ಅಲ್ವಾ ಒಳಗಡೆ ಏನ್ ಮಾಡಕತ್ತಿದ್ದಿ? ಅದು ಒಳಗಡೆ ಚಪಾತಿ ಮಾಡ್ಬೇಕು ಅಂತ ಹಿಟ್ ಮಾಡಕತ್ತಿದ್ದಪ್ಪ. ಹಿಟ್ಟ ತಂದ ನನ್ನ ಗಲ್ಲದ ಮೇಲೆ ಲಟ್ಟಿಸ್ಬಿಟ್ಟೇನು? ಛೇ ಹಂಗೇನಿಲ್ಲ, ನೀನ್ ಬಂದ್ ಖುಷಿ ಒಳಗೆ ನನ್ಗೆ ಗೊತ್ತೇ ಆಗ್ಲಿಲ್ಲ. ವೈದ್ಯನ ಚೆನ್ನಾಗಿದ್ದೀಯೇನು? ನಾನ್ ಚೆನ್ನಾಗಿದ್ದೀರಮ್ಮ, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೇನೆ. ಅಣ್ಣ ಇಲ್ಲಿ ಕಾಣ್ತಾನೆ ಇಲ್ಲ. ಇಷ್ಟ ತನಕ ನಿನ್ ದಾರಿ ಕಳೆದು ಈಗ ತಾನೇ ತೋಟದ ಕಡೆಗೆ ಹೋದ್ರು. ಅಂದ್ರೆ ಈ ದರಿದ್ರ ಮನೆಗೆ ಬರ್ತಾನೆ ಮತ್ತೆ ಶಿಕ್ಷಣಕ್ಕೋಸ್ಕರ ಹಣ ಕೇಳ್ತಾನಂತ ಹೋಗಿರ್ಬೋದಲ್ವಾ? ಛೇ ಯಾಕಪ್ಪ ಈ ರೀತಿ ಮಾತನಾಡ್ತಾ ಇದೀಯಾ? ವೈದ್ಯನ ನಿಮ್ಮಣ್ಣ ನಿನ್ ಮೇಲೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಾನಂತೆ ಗೊತ್ತೇನು? ನೀನೊಬ್ಬ ದೊಡ್ಡ ಡಾಕ್ಟರ್ನಾಗ್ಬೇಕು, ವಿದ್ಯಾವಂತನಾಗ್ಬೇಕು ಅಂತ ಹಗಲು ರಾತ್ರಿ ನಿನ್ ಬಗ್ಗೆ ಕನಸು ಕಾಣ್ತಾನೆ ಇದ್ದಾನೆ. ಯಾಕೋ ಈ ರೀತಿ ಮಾತನಾಡ್ತಾ ಇದೀಯಾ? ನಿಜ ಅಕ್ಕಮ್ಮ, ನಮ್ಮ ಅಣ್ಣ ಒಬ್ಬ ಬಡ ರೈತರಾದ್ರೂ ಕೂಡ ನನ್ನನ್ನು MBBS ಡಾಕ್ಟರ್ ಮಾಡ್ಬೇಕಂತ ಕನಸು ಕಾಣ್ತಾ ಇದ್ದಾನೆ. ನಿಮ್ಮೆಲ್ಲರ ಆಸೆ ಕನಸಿನಂತೆ ನಾನೊಬ್ಬ ಡಾಕ್ಟರ್ ಆಗ್ತೀನಿ. ಅದ್ಯಮ್ಮ, ನಿನಗೊಂದು ವಿಷಯ ಹೇಳಬೇಕು. ವಿಷಯನ ಅದೇನಂತ ಹೇಳಪ್ಪ. ನೀನ್ ಬೈಯಲ್ಲ ತಾನೆ? ಇಲ್ಲ ಬೈಯಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅದ್ಯಮ್ಮ, ಅದೇನಂದ್ರೆ ಅದು ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ನನ್ನ ವೈದ್ಯನ ಪ್ರೀತಿ ಮಾಡ್ತಾ ಇದ್ದಾನ? ಹೌದು, ನನ್ನ ವೈದ್ಯನ ಪ್ರೀತಿ ಮಾಡುವಷ್ಟು ದೊಡ್ಡವನಾಗ್ಬಿಟ್ಟ. ಅಂದಾಗೆ ವೈದ್ಯನ ಯಾರಪ್ಪ ಹುಡುಗಿ? ಇದೇ ಇವನು ಆಗರ್ಭ ಶ್ರೀಮಂತ ಶ್ರೀಕಾಂತ್ ಗೌಡ್ರ ತಂಗಿ ಶಿಲ್ಪಾ ಅಂತ. ಶಿಲ್ಪ? ಯಾಕಮ್ಮ ಶಿಲ್ಪಾ ಅಂದ ತಕ್ಷಣ ನಿನ್ ಮುಖಾನೇ ಸಣ್ಣದಾಯ್ತು. ಯಾಕೆ ಅವಳಿಗೆ ಇಷ್ಟ ಇಲ್ವಾ? ನಿಮಗೆ ಇಷ್ಟ ಇಲ್ಲ ಅಂದ್ರೆ ನಾನೇ ಅವಳ ಮರ್ತು. ಛೇ ಬೇಡ ವೈದ್ಯನ, ಬೇಡ. ಕೂಡಿದ ಪ್ರೀತಿಯನ್ನು ಅವಳಿಷ್ಟು ಕಟ್ಟುಗಳು ನಾನಲ್ಲ. ವೈದ್ಯನ, ನಿಮ್ಮಣ್ಣ ಬಂದ್ಮೇಲೆ ಈ ವಿಷಯ ಅವರಿಗೆ ತಿಳಿಸಿ ಆದಷ್ಟು ಬೇಗ ನಿಮ್ಮಿಬ್ಬರಿಗೆ ಮದುವೆ ಆಗುವಾಗೆ ನಾನು ಮಾಡ್ತೀನಿ. ಆಯ್ತಮ್ಮ, ಈ ಶರ್ಟ್ ಒಳಗಡೆ ಇಡು, ನಾನು ಅಣ್ಣ ನೋಡ್ಕೊಂಡು ಬರ್ತೀನಿ. ಸರಿ, ಬೇಗ ಬಂದ್ಬಿಡೋ. ಯಾವಾಗ ಬಂದ್ಯಪ್ಪ? ಇದಕ್ಕೆ ನಿಬಂಧನ ಏನಂತೆ? ನನ್ನ ಹೊಟ್ಟೆ ತುಂಬ ಊಟ ಕೊಟ್ಟು, ಮೈ ತುಂಬ ಬಟ್ಟೆ ಕೊಟ್ಟು, ಶಿಕ್ಷಣಕ್ಕೋಸ್ಕರ ದುಡ್ಡು ಕೊಟ್ಟು ನೀನು ಈ ರೀತಿ ಅಲೆ ಹೊಟ್ಟೆಯಲ್ಲಿ ದುಡಿತಾ ಇದೆಯಣ್ಣ. ಇಷ್ಟೊಂದು ಕಷ್ಟ ನಿನಗೆ ಯಾಕಣ್ಣ? ನಾವು ಯಾರು? ರೈತರು ಅಂದ ಮೇಲೆ ಭೂಮಿ ತಾಯಿನ ನಂಬಿ ಆ ಭೂಮಿ ತಾಯಿ ಮಡಿಲಾಗ ದುಡಿದು ಅನ್ನ ತಿನ್ನೋದು ರೈತರ ಕೆಲಸ ಅಲ್ವೇನೋ? ಹೋಗ್ಲಿ ಬಿಡಪ್ಪ, ದುಡಿಮೆ ಹೀಗೆ ಇದ್ದದ್ದೆ. ನಿನ್ನ ಶಿಕ್ಷಣ ಹೇಗೆ ನಡೆದಿದೆ? ಶಿಕ್ಷಣ ಏನೋ ಚೆನ್ನಾಗಿ ನಡೀತಾ ಇದೆ. ಆದ್ರೆ ನೀನು ಕನಸ್ಕೊಂಡಂತೆ ಹೆತ್ತ ತಂದೆ ತಾಯಿಗೆ ಮಾತು ಕೊಟ್ಟಂತೆ ನಾನೊಬ್ಬ ದೊಡ್ಡ ಡಾಕ್ಟರ್ ಆಗ್ಬೇಕಾದ್ರೆ ನನಗೀಗ 10 ಲಕ್ಷ ರೂಪಾಯಿ ಹಣ ಬೇಕೆಂದು. ಎಲ್ಲಿ ಕೇಳಬೇಕು? 10 ಲಕ್ಷ? ಅಮ್ಮ, 10 ಲಕ್ಷ ಅಲ್ಲ? ಆಯ್ತು, ನಾನು ದುಡ್ಡಿನ ವ್ಯವಸ್ಥೆ ಮಾಡ್ತೀನಿ. ನೀನು ನನ್ನ ಬಗ್ಗೆ ಏನು ಚಿಂತೆ ಮಾಡ್ತೀನಿ? ನೀನು ವ್ಯವಸ್ಥೆ ಮಾಡ್ತೀಯ ಅಣ್ಣ. ಮತ್ತೆ ನನಗೆ ಹೊಟ್ಟೆ ತುಂಬ ಊಟ ಮಾಡಿದ್ರ ರಾತ್ರಿ ಉಪವಾಸ ಮಾಡ್ಕೊಂಡು ಮಾಡ್ತಾರೆ. ಸರ್ಕಾರ ರೇಷನ್ಗೆ ಬಾಳೆ ಹೆಚ್ಚಿಗೆ ಬಡವರಲ್ಲ. ಒಂದಲ್ಲ ಎರಡಲ್ಲ 10 ಲಕ್ಷ ರೂಪಾಯಿ ನೀನು ಎಲ್ಲಿಂದ ತರ್ತೀಯ? ನೋಡಪ್ಪ, ನಾನು ಎಲ್ಲಿಯಾದ್ರೂ ವ್ಯವಸ್ಥೆ ಮಾಡ್ತೀನಿ. ಆ ದುಡ್ಡಿನ ಬಗ್ಗೆ ನೀನು ಚಿಂತೆ ಮಾಡ್ಬೇಡ. ನೋಡು, ನಾನು ನನ್ನ ತಾಯಿ ತಂದೆಗೆ ಮಾತು ಕೊಟ್ಟಿದ್ದೀನಿ. ನನ್ನ ತಮ್ಮಣ್ಣ ನಾನು ಎಷ್ಟು ಕಷ್ಟ ಬಂದ್ರು ಕೂಡ ದೊಡ್ಡ ಡಾಕ್ಟರ್ನ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಅದೇನೇ ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ಬೇಡ. ನೋಡು, ಈಗ ತಾನೇ ಬಂದಿದ್ದೀಯ,
ಕೈಕಾಲು ಮುಖ ತಗೊಂಡು ಊಟ ಮಾಡ್ಕೊಂಡು ಹೋಗು. ಇಲ್ಲ, ಸ್ವಲ್ಪ ಹೊರಗಡೆ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬರ್ತೇನೆ. ಲೋ, ಮೊದಲು ಊಟ ಮಾಡು, ಆಮೇಲೆ ಹೊರಗೆ ಹೋಗುವಂತೆ. ಕೆಲಸ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ. ರೀ ಏನಾಯ್ತು? ಒಂಥರ ನಿಂತಿದ್ದೀರಲ್ಲ. ಸಾವಿತ್ರಿ, ಏನಂತ ಹೇಳೋದು? ನನ್ನ ತಮ್ಮ ದೊಡ್ಡ ಡಾಕ್ಟರ್ ಆಗಬೇಕೆಂಬ ನನ್ನ ಕನಸು. ನನ್ನ ತಾಯಿ ತಂದೆಗೆ ನಾನು ಮಾತು ಕೊಟ್ಟಿದ್ದೀನಿ, ನನ್ನ ತಮ್ಮನನ್ನ ಒಬ್ಬ ದೊಡ್ಡ ಡಾಕ್ಟರ್ ಆಗಿ ಮಾಡ್ತೀನಿ ಅಂತ. ಆದ್ರೆ ಈಗ ನನ್ನ ತಮ್ಮ ಡಾಕ್ಟರ್ ಆಗ್ಬೇಕಾದ್ರೆ ಈಗ ಅವನಿಗೆ 10 ಲಕ್ಷ ರೂಪಾಯಿ ಅವಶ್ಯಕ. ಆದ್ರೆ ನಾನೀಗ ಎಲ್ಲಿ ಹೋಗಲಿ, ಯಾರ ಹತ್ರ ಕೇಳಿ ದಿಕ್ಕೆ ತೋರಿಸ್ತಲ್ಲ ನನಗೆ. ಹೇಗೆ 10 ಲಕ್ಷನ? ಅಲ್ಲ ರೀ, ಅಷ್ಟೊಂದು ಹಣ ನಮ್ಮ ಹತ್ರ ಇರೋಕೆ ಅದು ಹೇಗೆ ಸಾಧ್ಯ ರೀ? ಹಾ, ಒಂದು ನಿಮಿಷ ಇರಿ, ಬಂದೆ. ನಾನು ತವರಿನಿಂದ ಗಂಡನ ಮನೆಗೆ ಬರಬೇಕಾದ್ರೆ ನನ್ನ ತವರಿನವರು ನನಗೆ ಅಂತ ಕೊಟ್ಟಿರುವ 2 ಎಕರೆ ಆಸ್ತಿ ಪತ್ರ ಇದನ್ನು ಅಡ ಇಡಿ ಇಲ್ಲ ಮಾರಿ ಆದರೂ ಬಿಡಿ, ಒಟ್ಟಿನಲ್ಲಿ ನನ್ನ ಮೈದನ ದೊಡ್ಡ ಡಾಕ್ಟರ್ನಾಗಬೇಕು, ವಿದ್ಯಾವಂತನಾಗಬೇಕು. ತಗೊಳ್ಳಿ, ಇದನ್ನು ತಗೊಂಡು ಹೋಗಿ ಆದಷ್ಟು ಬೇಗ ನನ್ನ ಮೈದನಿಗೆ ಹಣ ತಂದುಕೊಡಿ. ತಗೊಳ್ರಿ. ಸಾವಿತ್ರಿ, ಈಗಿನ ಕಾಲದ ಹೆಣ್ಣು ಮಕ್ಕಳು ಎಷ್ಟೋ ಜನ ಗಂಡನ ಮನೆಗೆ ಬಂದು 3-4 ದಿನದಲ್ಲಿ ಬೇರೆ ಮನೆ ಮಾಡಿ ಗಂಡನೊಂದಿಗೆ ಸುಖ ಜೀವನ ನಡೆಸಬೇಕು ಅಂತ ಎಷ್ಟೋ ಹೆಣ್ಮಕ್ಳು ಇಂಥ ಕಾಲದಲ್ಲಿ ನನ್ನ ತಪ್ಪಣ ಶಿಕ್ಷಣಕ್ಕಾಗಿ ಅಂದ್ರೆ ನಿನ್ನ ಮೈಲಿನ ವಿದ್ಯಾಭ್ಯಾಸಕ್ಕಾಗಿ ನಿನ್ನ ತವರಿನವರು ನಿನಗೆ ಪ್ರೀತಿಯಿಂದ ಕೊಟ್ಟ ಈ ಎಲ್ಲಿಯಾದರೂ ಅಡುವಿಗೆ ಇಲ್ಲ ಮಾರಿಯಾದರೂ ಬಿಟ್ಟು ಬಿಡು ಅಂತ ಕೊಟ್ಟಿದ್ದೇನೆ. ನಿಜಕ್ಕೂ ನನ್ನ ಬಡದಿಯಾಗಿ ನನ್ನ ಬಳಿಗೆ ಬಂದಿಲ್ಲ, ನನ್ನ ಪಾಲಿನ ದೇವತೆ. ಚಚ್ಚಿ, ಯಾಕ್ರಿ ಈ ರೀತಿ ಮಾತನಾಡ್ತಾ ಇದ್ದೀರಾ? ನನ್ನ ವೈದ್ಯನ ದೊಡ್ಡ ಡಾಕ್ಟರ್ ಆಗಿ ಬಂದ್ರೆ ಇದು 2 ಎಕರೆ ಅಷ್ಟೇ ಇರ್ತೀರಿ, ನಾವು 10 ಎಕರೆ ಹೊಲ ತಗೋಬಹುದು. ಅದಕ್ಕೆ ಯಾವುದೂ ಯೋಚನೆ ಮಾಡಿ ಆದಷ್ಟು ಬೇಗ ಹೋಗಿ ನನ್ನ ವೈದ್ಯಕ್ಕೆ ಹಣ ತಂದ್ಕೊಡಿ. ಹೋಗ್ರಿ. ಈಗ ನನ್ನ ತಮ್ಮ ಬರ್ತಾನೆ, ಅವನು ನಾಳೆಗೆ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕಂತೆ. ಅವನಿಗೆ ನಾಳೆಗೆ ಅನ್ನೋಷ್ಟರಲ್ಲಿ ನಾನು ಹಣದ ವ್ಯವಸ್ಥೆ ಮಾಡ್ಬೇಕು. ಬಂದ ತಕ್ಷಣ ನನ್ನ ತಮ್ಮನಿಗೆ ಊಟಕ್ಕೆ ಹಾಕೊಡು. ಸರಿ, ಆಯ್ತು ರೀ. ನೀವು ಬಂದ್ಮೇಲೆ ಎಲ್ಲರೂ ಸೇರಿ ಊಟ ಮಾಡಿದ್ರೆ ಆಯ್ತು. ಆದ್ರೆ ಬೇಗ ಬಂದ್ಬಿಡಿ. ಆಯ್ತು ಕಣೆ.